ನಾಡ ಕನ್ನಡದ ಹಬ್ಬದ ಥರ ವಾತಾವರಣ ಇದೆಯಲ್ಲ. ಅನೇಕ ಟಿ ವಿ ಮಾಧ್ಯಮಗಳಿಗೆ ನಾನು ಲಾಂಚಿಂಗ್ ಟೈಮ್ನಲ್ಲಿ ಹೋಗಿದ್ದೀನಿ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಹೋಗಿದ್ದೀನಿ. ಬಟ್ ಆದರೆ ಈ ಗ್ಯಾರಂಟಿ ನ್ಯೂಸು ಲಾಂಚಿಂಗ್ನಲ್ಲಿ ತುಂಬ ಸಂಭ್ರಮ ಇದೆ, ಸಡಗರ ಇದೆ, ಒಂಥರ ಎನರ್ಜಿ ಇದೆ ಇಲ್ಲಿ. ಗೊತ್ತಿಲ್ಲ ಏನು ಅಂತ ಕಾರಣ, ಮುಂದೆ ನಾವು ನೋಡಬೇಕಾಗತ್ತೆ. ಆದರೆ ನಾನು ಗ್ಯಾರಂಟಿನ ಪದ ಹೇಗೆ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ನಿಮ್ಮ ಡೈರೆಕ್ಟ್ರುಗಳನ್ನ ಕೇಳಿದೆ. ಬಹುಶಃ ಇದೇನು ನಮ್ಮ ಸರ್ಕಾರದ ಗ್ಯಾರಂಟಿ ಥರ ಗ್ಯಾರಂಟಿನ ಇದು ಅಂತ. ಇಲ್ಲ. ಬಟ್ ನಾವು ನ್ಯೂಸನ್ನು ಅನೇಕ ಚಾನಲ್ಗಳಿದ್ದಾವೆ, ಅಪ್ ಆ್ಯಂಡ್ ಡೌನ್ಸ್ ಇದೆ. ಕೆಲವರು ಸರಿ ಅಂತಾರೆ, ತಪ್ಪು ಅಂತಾರೆ, ಅನೇಕ ಕಾಮೆಂಟ್ಸ್ ಇದೆ. ಬಟ್ ನಾವು ಇದನ್ನೆಲ್ಲ ಮೀರಿ ನಿಲ್ಲಬೇಕಾದ್ರೆ ಭಾಳ ವರ್ಷದ ಇತಿಹಾಸ ಇರತಕ್ಕಂಥ ಅನೇಕ ಚಾನಲ್ಗಳಿದ್ದಾವೆ. ನಾವು ಹೊಸ ಚಾನಲ್ಲು. ನಾವು ಜನರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಜನರಿಗೆ ನಂಬಿಕೆ ಭಾಳ ಮುಖ್ಯ. ನಾವು ಕೊಡ್ತಕ್ಕಂಥ ನ್ಯೂಸು ಪಕ್ಕಾ ಅಂತ ಅಂದರೆ ಹಳ್ಳಿ ಭಾಷೆಯಲ್ಲಿ ಗ್ಯಾರಂಟಿ ಅಂತ. ಅದನ್ನು ನಾವು ಗ್ಯಾರಂಟಿ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದೀವಿ. ಸೊ ಅದೇ ರೀತಿ ನಡ್ಕೋತೀವಿ. ನಮ್ಮ ಚಾನಲ್ಲು 100ಕ್ಕೆ 100ರಷ್ಟು ವಾಸ್ತವ ಸತ್ಯವನ್ನು ಕೊಡುವಂಥ ಒಂದು ಕೆಲಸ ಮಾಡ್ತೀವಿ ಅಂತ. ಹಾಗಾದರೆ ಭಾಳ ಒಳ್ಳೆಯದು. ಬಹುಶಃ ನಿಮಗೆ ಸರಿ ಇಲ್ಲ ಅನ್ನೋದನ್ನು ಅಲ್ಲೇ ಡ್ರಾಪ್ ಮಾಡಬೇಕು, ಜನರಿಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅಲ್ಲೇ ಡ್ರಾಪ್ ಮಾಡಬೇಕು. ಸೊ ಆ ಥರ ನೀವು ನಡೆಯೋದಾದ್ರೆ ಬಹುಶಃ ನನಗನ್ನಿಸುತ್ತೆ ನೀವು ಸಕ್ಸಸ್ ಆಗ್ತೀರಾ, ಟಾಪ್ 5ನಲ್ಲಿ ನೀವು ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರು ಒಳ್ಳೇದು ಮಾಡಲಿ. ಶುಭ ಹಾರೈಸ್ತೀನಿ.